ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಸಂಸ್ಥೆಯು ಅಂದರೆ BHEL ನೇಮಕಾತಿ ರಿಕ್ವೈರ್ಮೆಂಟ್ 2025 ಅಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಇದರ ವಯೋಮಿತಿ ಏನು, ಇದರ ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಬೋದು, ಸಂಸ್ಥೆ ಹೆಸರು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡು. ಹಾಗೆ ಹುದ್ದೆ ಹೆಸರಿದೆಯಲ್ಲ, ಇದು ಇಂಜಿನಿಯರ್ ಪ್ರೊಫೆಷನಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಹುದ್ದೆಗಳ ಸಂಖ್ಯೆ 20ಕ್ಕಿಂತ ಹೆಚ್ಚು ಹುದ್ದೆಗಳ ಸಂಖ್ಯೆ ಇದರಲ್ಲಿದೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಅರ್ಜಿ ಶುಲ್ಕ ಮಾತ್ರ ನೀವು ಇದರಲ್ಲಿ ಆನ್ಲೈನ್ ಮೋಡಲ್ಲಿ ಪಾವತಿಸಬಹುದು. ಮತ್ತು ಶೈಕ್ಷಣಿಕ ಅರ್ಹತೆ ಇದೆಯಲ್ಲ, ಇದರಲ್ಲಿ ನಿಮ್ಮದು BSc ಇಂಜಿನಿಯರಿಂಗ್, ಇಲ್ಲಾಂದರೆ BTech ಮತ್ತು BE ಇಂಜಿನಿಯರ್ ಆಗಿರಬೇಕು. ಮತ್ತು ಅರ್ಹತಾ ಮಾನದಂಡ ಆಲ್ರೆಡಿ ನಾನು ಹೇಳಿದ್ದೀನಿ, ಪದವಿಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿರಬೇಕು. ಓಕೆ, ಇದು ಯಾಕಂದರೆ ಇದು ಸರ್ಕಾರಿ ಉದ್ಯೋಗ ಆಗಿರುತ್ತೆ. ಹಾಗೆ ವಯೋಮಿತಿ ಇದೆಯಲ್ಲ, ಕನಿಷ್ಠ ವಯೋಮಿತಿ 32 ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಗರಿಷ್ಠ ಅಂತ 42 ವರ್ಷ. ಮತ್ತು ಇದು ಮೀಸಲಾತಿ ಅಂದರೆ SC STಗಳಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. ಓಕೆ, ಹಾಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಇದೆಯಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂತಿಮ ದಿನಾಂಕ 14/3/2025 ಕಡೆ ದಿನಾಂಕ ಕೊಡಲಾಗಿದೆ. ಅರ್ಜಿ ಶುಲ್ಕ ಇಲ್ಲಿ ನೋಡ್ಬೋದು, SC STಗಳಿಗೆ ಬಿಟ್ಟು ಬಾಕಿ ಎಲ್ಲರೂ ₹400 ಇಲ್ಲ ₹472 ಪೇ ಮಾಡಬೇಕಾಗುತ್ತೆ. ಮತ್ತು ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, ಇಲ್ಲಿ 70,000ಕ್ಕಿಂತ ಅಂದರೆ ಸೀನಿಯರ್ ಇಂಜಿನಿಯರು ಮತ್ತು ಡೆಪ್ಯೂಟಿ ಮ್ಯಾನೇಜರು ಮತ್ತು ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಹೀಗೆ ಬೇರೆ ಬೇರೆ ಪೋಸ್ಟ್ ಅವೈಲೇಬಲ್ ಇದೆ. ಬೇರೆ ಬೇರೆ ಪೋಸ್ಟ್ಗೆ ಬೇರೆ ಬೇರೆ ಸ್ಯಾಲರಿ ಪ್ಯಾಕೇಜನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಇಲ್ಲಿ ಕೆಳಗಡೆ ಸರಿಯಾಗಿ ಕೊಡಲಾಗಿದೆ. ಇಲ್ಲಿ ನೀವು ಪರ್ಫೆಕ್ಟಾಗಿ ನೀವು ಓದ್ಕೊಂಡು ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಹಾಗಿದ್ರೆ ಅರ್ಜಿ ಸಲ್ಲಿಸುವಂಥ ಮುಖ್ಯ ಲಿಂಕ್ ಇದೆಯಲ್ಲ, ಆ ಲಿಂಕ್ ನಿಮಗೆ ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿ ಲಿಂಕನ್ನು ಪಡೆದುಕೊಳ್ಬೋದು. ಅಲ್ಲಿ ರಿಜಿಸ್ಟರ್ ಮಾಡೋದ್ರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ನೋಟಿಫಿಕೇಶನ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿ ವಿವರವಾಗಿ ತಿಳಿದುಕೊಂಡ ಮೇಲೆ ನೀವು ಕೆಲಸದಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಕೆಳಗಡೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೆಳಗಡೆ ಪಡೆದುಕೊಳ್ಬೋದು. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.